ಸಾಗುತ್ತಿದೆ ಜೀವನ ಹೀಗೆ ಹಗಲೆಲ್ಲ ಜವಾಬ್ದಾರಿಯ ಜೊತೆಗೂಡಿ ರಾತ್ರಿಯೆಲ್ಲ ಜೀರ್ಣವಾಗದ ಅದೆಷ್ಟೋ ಕನಸುಗಳ ನೆನಪಿನೊಂದಿಗೆ ಒದ್ದಾಡಿ ನಸುಕಿನಲ್ಲಿ ಮಲಗಿ ನಸುಕಿನಲ್ಲೇ ಎದ್ದು ಅವಸರದಲ್ಲಿ ನೀ ಮತ್ತೆ ದುಡಿಮೆಗಾಗಿ ನಡಿ. ಇಷ್ಟೇ ಜೀವನ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ದೀಪಿಕಾ ಗೌಡ. ನಾನಿವತ್ತು ಒಂದೊಳ್ಳೆ ಸಲಾಡ್ ರೆಸಿಪಿನ ನಿಮ್ಗೆ ತೋರಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ನಾನು ಈ ಸಲಾಡ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ನೋಡೋದ ಬನ್ನಿ. ಇದು ಸಲಾಡ್ಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಮೊಳಕೆ ಕಟ್ಟಿದ ಹೆಸರು ಕಾಳನ್ನ 1 ವಿಷಲ್ ಕೂಗ್ಸಿಟ್ಕೊಂಡಿದೀನಿ, ಅರ್ಧ ಟೊಮೊಟೊ, 1 ಈರುಳ್ಳಿ, ಅರ್ಧ ಕಪ್ ಆಗುವಷ್ಟು ಮಾವಿನಕಾಯಿ ಪೀಸು, 1 ಕ್ಯಾರೆಟ್ ತುರಿದಿಟ್ಕೊಂಡಿದೀನಿ, ಅರ್ಧ ಸೌತೆಕಾಯಿ, 1 ಕಪ್ ಆಗಷ್ಟು ಹಸಿ ದ್ರಾಕ್ಷಿ, ಸ್ವಲ್ಪ ಮೆಣಸಿನ ಪೌಡ್ರು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋದ. ಒಂದು ಬೌಲ್ನ ತಗೊಂಡು ನಾನು ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನ ತೋರಿಸಿದ್ನೋ ಅದನ್ನೆಲ್ಲ ನೀಟಾಗಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಸಲಾಡ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ ಹಾಗೂ ಪ್ರೋಟೀನ್, ಫೈಬರ್ ಇನ್ನು ಇತ್ಯಾದಿ ಅಂಶಗಳು ನಮಗೆ ಸಿಗುತ್ತೆ. ಕ್ಯಾರೆಟ್ ಹೇಳ್ಬೇಕು ಅಂತ ಅಂದ್ರೆ ಕಣ್ಣಿಗೆ ತುಂಬಾ ಒಳ್ಳೇದು. ಹಸಿರು ದ್ರಾಕ್ಷಿ ಬಂದು ಹೃದಯದ ಆರೋಗ್ಯ ಹಾಗೂ ಮೆದುಳಿನ ಕಾರ್ಯ ಮತ್ತು ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಕ್ಯಾರೆಟ್ ನಿಂದ ವಿಟಮಿನ್ ಎ, ಬೀಟಾ ಕ್ಯಾರೋಟಿನ್ ಸಿಗುತ್ತೆ ನಮ್ಗೆ. ಕಣ್ಣಿನ ದೃಷ್ಟಿಗೆ ಮತ್ತೆ ಚರ್ಮಕ್ಕೆ ಎರಡಕ್ಕೂ ಒಳ್ಳೇದು. ಟೊಮೊಟೊ ಹಣ್ಣಲ್ಲಿ ವಿಟಮಿನ್ ಸಿ ಹಾಗೂ ಲೈಕೋಫಿನ್, ಆಂಟಿ ಆಕ್ಸಿಡೆಂಟ್ ಮತ್ತು ಅತ್ಯುತ್ತಮವಾದ ಪೊಟ್ಯಾಷಿಯಂ ಸಿಗುತ್ತೆ ಇದರಲ್ಲಿ. ಇದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಈರುಳ್ಳಿನಲ್ಲಿ ಫೈಬರ್ ಅಂಶ ಇರುತ್ತೆ, ಅದರಲ್ಲೂ ವಿಟಮಿನ್ ಸಿ ಇರುತ್ತೆ. ಮಾವಿನಕಾಯಿನಲ್ಲೂ ಕೂಡ ವಿಟಮಿನ್ ಎ, ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ. ಇದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಈ ಸಲಾಡ್ ಬಗ್ಗೆ ನಿಮ್ಗೆ ಹೆಚ್ಚು ಮಾಹಿತಿ ಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ನೋಡಿ, ಅದರಲ್ಲಿ ಇನ್ನು ಮತ್ತಷ್ಟು ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗುತ್ತೆ. ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಇದಕ್ಕೆ ಬೇಕಾಗುವಷ್ಟು ಟೇಸ್ಟ್ಗೆ ತಕ್ಕನಾಗಿ ಉಪ್ಪನ್ನ ಆಡ್ ಮಾಡ್ಕೊಂಡು, ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲಾಗಿ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಇರೋರಿಗೆ, ಎದೆ ಉರಿ ಈ ತರ ಎಲ್ಲ ಬರುತ್ತೆ, ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ. ಅದಲ್ದೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಮಕ್ಳುಗಳಿಗೆ ಇದು ತಿನ್ನಕ್ಕೆ ಕಷ್ಟ ಆಗುತ್ತೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ರೆ, ಹಾಗಾಗಿ ನಾನು ಈ ಮೆಣಸು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ರೆ ನಮ್ ಸಲಾಡ್ ರೆಡಿ ಆಗಿರುತ್ತೆ. ಅದು ಹೆಲ್ತಿ ಫುಡ್. ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ತುಂಬಾನೇ ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು. ನಾವು ರೈಸು ಇದನ್ನೆಲ್ಲ ತಿನ್ನೋದ್ರ ಬದಲು ಈ ತರ ಹೊಟ್ಟೆ ಫುಲ್ ಆಗೋ ತರ ತಿಂದ್ರೆ ನಮ್ಗೆ ಊಟ ಮಾಡ್ಬೇಕು ಅಂತಾನೆ ಅನ್ಸಲ್ಲ. ಮತ್ತೆ ಊಟ ಮಾಡಕ್ಕೆ ಮನ್ಸಾಗ್ಲಿಲ್ಲ ಅಂತ ಅಂದ್ರೆ ನಾವ್ ಇನ್ನೆಲ್ಲಿಂದ ದಪ್ಪ ಆಗ್ತೀವಿ. ಕ್ಯಾಲೋರಿ ಆದಷ್ಟು ಕಮ್ಮಿ ಇದ್ದಷ್ಟು ನಾವು ಸಣ್ಣನೇ ಇರ್ತೀವಿ. ನಾನು ಇಲ್ಲಿ ಅನ್ನನ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ವೆಯ್ಟ್ ಲಾಸ್ ಮಾಡೋ ಅಂತವ್ರು ಆದಷ್ಟು ಕ್ಯಾಲೋರಿ ಕಮ್ಮಿ ಇರೋಂತ ಫುಡ್ ನ ತಗೊಳ್ಬೇಕು. ಈ ತರ ಅನ್ನದ ಬದಲಾಗಿ ನಾವು ಸಲಾಡ್ನ ಜಾಸ್ತಿ ಯೂಸ್ ಮಾಡಿದಷ್ಟು ನಮ್ಗೆ ವೆಯ್ಟ್ ಲಾಸ್ ಅನ್ನೋದು ಬೇಗನೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಈ ರೀತಿ ಸಲಾಡ್ನ, ಯಾವ್ದಾದ್ರು ಒಂದ್ ಸಲಾಡ್ನ ನನ್ನ ಮನೇಲಿ ನಾನು ಮಾಡ್ತಾ ಇರ್ತೀನಿ. ನಾನು ಯಾವ ರೀತಿ ಸಲಾಡ್ನ ಮಾಡ್ತೀನಿ ಅಂತ ನಿಮ್ಗೆ ಇನ್ನು ಕೆಲವೊಂದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ನೀವು ಅದನ್ನ ಟ್ರೈ ಮಾಡಿ. ಈ ತರ ಒಳ್ಳೆ ಒಳ್ಳೆ ಹೆಲ್ತಿ ಸಲಾಡ್ಗಳನ್ನ ಮಾಡ್ಕೊಂಡು ಊಟದ ಬದಲಾಗಿ ಜಾಸ್ತಿ ಸಲಾಡ್ನ ತಿಂದು ಹೆಲ್ತಿಯಾಗಿರಿ ಅಂತ ಹೇಳ್ತೀನಿ. ನನ್ ಈ ಸಲಾಡ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ನೀವು ಈ ರೀತಿ ಮಾಡಿದ್ರೆ ಯಾವ ರೀತಿ ಬಂತು ಈ ಸಲಾಡ್ ಅಂತ. ನೆಕ್ಸ್ಟ್ ಒಂದ್ ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.